ಫ್ರೆಂಡ್ಸ್, ಬೆಳಿಗ್ಗೆನೇ ಎದ್ದು ಮೀನಾಕ್ಷಿ ಬಿರಿಯಾನಿ ತಿನ್ಕೊಂಡು ಟಾಕ್ಸಿಕ್ ನೋಡೋಣ ಅಂತ ಹೊರಟ್ವಿ. ಅಲ್ಲಿ ನೋಡಿದ್ರು ನೈಟೇ ಬಂದು ಜನ ಕಾಯ್ಕೊಂಡು ಕುಂತಿದ್ರು. ನೀವೇನಾದರೂ ಇದೇ ರೋಡಲ್ಲಿ ಕುಣಗಲ್ ಹಾಸನ ರೂಟಲ್ಲಿ ಏನು ಓಡಾಡಿದ್ರೆ ಒಂದ್ಸಲ ನೀವು ಮೀನಾಕ್ಷಿ ಬಿರಿಯಾನಿನ ಟ್ರೈ ಮಾಡಿ. ಇದು ಲೊಕೇಟ್ ಆಗಿರೋದು ಶಾಂತಿನಗರ ಹತ್ರ. ಇನ್ನು ಒಳಗಡೆ ಹೋದರೆ ನಾವಿಬ್ಬರೇ ಅಂತ ನೋಡಿದ್ರೆ ಆಮೇಲೆ ನೋಡಪ್ಪ ಜನ ಬಂದರು ಒಬ್ಬೊಬ್ಬರಾಗೇನೆ. ಅದಾದ್ಮೇಲೆ ನಾವು ಹೋಗಿ 2 ಮಟನ್ ಬಿರಿಯಾನಿ ತಗೊಂಡು ತಿನ್ನೋಣ ಅಂತ ಕೂತ್ಕೊಂಡ್ವಿ. ಬಾಡೆ ನಮ್ಗಾಡು ನಾ ತುಂಬಾ ಬ್ಯಾಡು ಬಾಡುಟ 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 ಐ ಡೋಂಟ್ ಲೈಕ್ ಇಟ್ ಐ ಅವಾಯ್ಡ್ ಬಟ್ ಬಾಡುಟ ಸ್ಮೆಲ್ ಲೈಕ್ಸ್ ಮೀ ಐ ಕಾಂಟ್ ಅವಾಯ್ಡ್. ಬಿರಿಯಾನಿ ಎಲ್ಲ ತಿನ್ಕೊಂಡು ಸೀದಾ ನೆಲಮಂಗಲ ಎಂಟ್ರಿ ಆಗಿ ರೂಪಾ ಥಿಯೇಟ್ರಿಗೆ ಹೋಗೋಣ ಅಂತ ಹೋದ್ವಿ. ರೂಪಾ ಥಿಯೇಟ್ರ್ ಒಳಗಡೆ ಓದ್ತಿದ್ದಂಗೆ ಎಷ್ಟು ಸರ್ದು ಒಂದು ಕಟೌಟ್ ಹಾಕಿದ್ರು, ಅದನ್ನ ನೋಡ್ಕೊಂಡು ಒಳಗಡೆ ಎಂಟ್ರಿ ಆದ್ವಿ. ನಮ್ಮ ರೂಪಾ ಥಿಯೇಟ್ರ್ ಫುಲ್ ಅಪ್ಡೇಟ್ ಆಗಿದೆ ಗುರು, ಮೊದಲು ಥರ ಎಲ್ಲೆಲ್ಲ ಹೊರಗಡೆ ಹೋಗಿ ಮೂವಿ ನೋಡೋಂಗಿಲ್ಲ, ಫುಲ್ ಒಳ್ಳೆ ಮಾಲ್ ಟೈಪಲ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ. ನೀವು ನೆಲಮಂಗಲದಲ್ಲೇ ಫಿಲಮ್ ನೋಡಿ. ನಾವಂತೂ ಫಸ್ಟ್ ಶೋ ನೋಡೋಕೆ ಬಂದ್ವಿ, ಟಾಕ್ಸಿಕ್ನ ನೋಡಿದ್ವಿ, ಚೆನ್ನಾಗಿತ್ತು. ನೀವು ಬಂದು ಥಿಯೇಟ್ರಲ್ಲೇ ಫಿಲಮ್ ನೋಡಿ. ಇನ್ನು ಸೀನ್ ಹಾಕ್ತೀನಿ ನೋಡಿ ಹೆಂಗಿದೆ ಅಂತ. ಫಿಲಮ್ ಮುಗಿಸ್ಕೊಂಡು ಸೀದಾ ಊರ ಹತ್ರ ಬಂದ್ವಿ. ಊರ ಹತ್ರ ಬಂದರೆ ಹುಡುಗರೆಲ್ಲ ಶಾರ್ಟ್ ಫಿಟ್ ಬೌಂಡ್ರಿ ಕ್ರಿಕೆಟ್ ಟೂರ್ನಿಮೆಂಟ್ ಮಾಡೋಣ ಅಂತೇಳಿ ಪಿಚ್ ರೆಡಿ ಮಾಡ್ತಾಯಿದ್ರು. ನಾವು ಕೂಡ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ನಾವು ಸ್ವಲ್ಪ ಹೆಲ್ಪ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಪಿಚ್ಚೆಲ್ಲ ರೆಡಿ ಮಾಡಿದ್ವಿ. ಇದೇ ಗಣೇಶನ ಹಬ್ಬ ಪ್ರಯುಕ್ತ ಸೆಪ್ಟೆಂಬರ್ 6ನೇ ತಾರೀಕು ಟೂರ್ನಮೆಂಟ್ನ ಮಾಡಿಕೊಂಡಿದ್ದೀವಿ. ಒಂದೇ ಇರೋರು ಟೀಮ್ ಮಾಡ್ಕೊಂಡು ಆಡೋಣ ಅಂತ ಇದು ಮಾಡ್ತಾಯಿದ್ದೀವಿ. ಬಂದು ಹೆಚ್ಚಿನ ಜನತೆ ಸಪೋರ್ಟ್ ಮಾಡಿ. ಇನ್ನು ಸೀದಾ ಅಲ್ಲಿಂದ ಮುಗಿಸ್ಕೊಂಡು ಹೊರಟೆ ನಮ್ಮ ಫ್ರೆಂಡ್ ಅವ್ರ ಮನೆ ಹತ್ರ. ಏನು ಊಟ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ, ಇದೇನು ಅಲ್ಲ ಗುರು, 48 ದಿನದ ಹಿಂದೆ ನಮ್ಮ ಹುಡುಗ ಮುನಿಯಪ್ಪನ ದೇವಸ್ಥಾನ ಓಪನ್ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ರಂಗೋಲಿ ಎಲ್ಲ ಬಿಟ್ಟು ಮನೆಯವರೆಲ್ಲ ಸೇರ್ಕೊಂಡು ಅವ್ರ ಫ್ಯಾಮಿಲಿ ನೋಡೋದನ್ನೇ ಖುಷಿ ಆಗುತ್ತೆ ಗುರು. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಮಾಡಿದರು. ಇನ್ನು ನಾನು ನನ್ನ ಫ್ರೆಂಡ್ಸ್ ಹೇಳಿದ್ರೆ ಏನು ತಮಾಷೆಗೇನು ಕಮ್ಮಿ ಇಲ್ಲ, ತುಂಬ ಕಾಮಿಡಿ ಮಾಡ್ಕೊಂಡು ಇಬ್ಬರು ಫನ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತೀವಿ. ಇನ್ನು ಅಲ್ಲಿ ಮುಗಿಸ್ಕೊಂಡು ಸೀದಾ ನಮ್ಮ ಫ್ಯಾಮಿಲಿಲಿ ಒಂದು ಫಂಕ್ಷನ್ ಇತ್ತು, ಮೆಚೂರ್ಡ್ ಫಂಕ್ಷನು. ಅದಕ್ಕೆ ಹೋದೆ. ಅಲ್ಲೋದ್ರೆ ಒಳ್ಳೆ ಊಟ ಅಂದ್ಕೊಳ್ಳಿ, ಬಾಳೆ ಎಲೆ ಊಟ, ಒಬ್ಬಟ್ಟು ಊಟ. ತುಂಬ ದಿನ ಆಯ್ತು ತಿಂದೆ, ನಾನಂತೂ ಖುಷಿ ಆಯಿತು. ಅಲ್ಲಿಂದ ಸೀದಾ ಹೊರಟೆ. ದಾಸ್ಪೇಟೆ ಹತ್ರ ಗಣೇಶ ಇಕ್ಕಿದ್ರು. ಗಣೇಶ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟನೇ. ಅದಕ್ಕೆ ನಿಲ್ಲಿಸ್ಬಿಟ್ಟು ಎಲ್ಲ ಗಣೇಶ ಹೆಂಗಿದೆ ಅಂತ ನೋಡಿಕೊಂಡು ಹೊರಟೆ. ಅದೇ ರೋಡಲ್ಲಿ ಸೀದಾ ಹೋದರೆ ಶಿವಗಂಗಿಗೆ ಹೋಗೋಣ ಅಂತ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿದೆ. ಅಲ್ಲ ಅವನು ಸಿಗ್ತೀನಿ ಬಾ ಮಗ ಅಂತ ಅವ್ನು ಶಿವಗಂಗಿಗೆ ಹೋದ್ಮೇಲೆ ಅವ್ನು ಮೀಟ್ ಮಾಡಲಿಲ್ಲ ಅಂದರೆ ಚೆನ್ನಾಗಿರುತ್ತಾ ಅಂತ ಹೇಳಿ ಫೋನ್ ಮಾಡಿದೆ. ಅಂಗಡಿ ಹತ್ರ ವೆಯ್ಟ್ ಮಾಡ್ತಾ ಇದ್ದೆ. ಬಂದ ನನ್ನ ಸ್ನೇಹಿತ ಸಿಪಾಯಿ ಸಿಪಾಯಿ ಶಿವ. ನಾನು ಅವನ ಜೊತೆಲಿದ್ದರೆ ಸೋಲು ಅನ್ನೋ ಮಾತೆ ಬರಲ್ಲ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ.